ನಿಮ್ಮ ಹತ್ರ 18,000 ರೂಪಾಯಿ ಇದ್ರೆ ಈ ಬಿಸ್ನೆಸ್ ನಿಂದ ಪ್ರತಿದಿನ 1,000 ರೂಪಾಯಿ ಲಾಭನೇ ಗಳಿಸಬಹುದು. ಅದೇ ರೀತಿ ರಿಸ್ಕ್ ಇರಲ್ಲ, ಬೇಡಿಕೆ ಅಂತೂ ಕಡಿಮೆನೇ ಆಗಲ್ಲ. ಪ್ರತಿದಿನ 3 ರಿಂದ 4 ಗಂಟೆ ಕೆಲಸ ಇರುತ್ತೆ. ಮಿಷಿನ್ ಬೇಡ, ಇದನ್ನ ಮಹಿಳೆಯರು ಕೂಡ ಮಾಡಬಹುದು. ಮನೆಯಿಂದನೂ ಕೂಡ ಈ ಬಿಸ್ನೆಸ್ ನ ಶುರು ಮಾಡಬಹುದು. ತುಂಬಾ ಜನಕ್ಕೆ ನಾನು ಹೇಳ್ಕೊಡೋ ರೀತಿ ಮೆಥಡ್ ಗೊತ್ತಿಲ್ಲ. ಇದನ್ನ ನಿಮ್ಮ ಅಕ್ಕಪಕ್ಕನೆ ಮಾಡ್ಕೊಂಡು ನೀವು ಹಣ ಗಳಿಸಬಹುದು. ಇದಕ್ಕೆ ಯಾವುದೇ ರೀತಿ ಕೆಲಸ ಗೊತ್ತಿರಬೇಕು, ಕೌಶಲ್ಯ ಇರಬೇಕು, ಏನು ಬೇಡ. ಸೊ ಅದು ಯಾವ ಬಿಸ್ನೆಸ್ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಏನಾದ್ರು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಡದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರ, ನಾನು ನಿಮ್ಮ ಹರೀಶ್ ಮೌರ್ಯ. ಈ ವಿಡಿಯೋದಲ್ಲಿ ಬಾದಾಮಿ ಡ್ರೈ ಫ್ರೂಟ್ಸ್ ಬರುತ್ತೆ ನೋಡಿ, ಆ ಬಿಸ್ನೆಸ್ ನ ಕೇವಲ 18,000 ರೂಪಾಯಿಯಿಂದ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲಿಂದ ಖರೀದಿ ಮಾಡೋದು, ಯಾವ ರೀತಿ ಪ್ಯಾಕಿಂಗ್ ಮಾಡ್ಕೊಳ್ಳೋದು, ಯಾವ ರೀತಿ ಮಾರಾಟ ಮಾಡೋದು, ಮತ್ತೆ ಎಷ್ಟು ಲಾಭ ಇದೆ, ತುಂಬಾ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನೋಡಿದ್ರೆ ಈ ಬಿಸ್ನೆಸ್ ಇಂದ ನೀವು ಲಕ್ಷ ಲಕ್ಷ ಗಳಿಸುವಂತಹ ಸೀಕ್ರೆಟ್ಗಳನ್ನು ಕೂಡ ತಿಳ್ಕೊಬಹುದು. ವಿಚಾರ ತಿಳ್ಕೊಳ್ಳಿ, ಆದ್ರೆ ಆಸಕ್ತಿ ಇದ್ರೆ ಮಾತ್ರನೇ ಮಾಡಿ. ಬಾದಾಮಿ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ಳಲಾಗುತ್ತೆ. ಇದು ಡೆಲ್ಲಿ, ಕೋಲ್ಕತ್ತಾ, ಮುಂಬೈ, ಹೈದರಾಬಾದ್ ಈ ಸಿಟಿಗಳಲ್ಲಿ ನಿಮಗೆ ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ. ತುಂಬಾ ಕಡಿಮೆ ರೇಟಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ತುಂಬಾ ವೆರೈಟೀಸ್ ಇದೆ ಬಾದಾಮಿನಲ್ಲಿ. ಕೇವಲ 600 ರೂಪಾಯಿಯಿಂದ ಶುರುವಾಗಿ 3,500-4,000 ರೂಪಾಯಿವರೆಗೂ ಕೂಡ 1 kg ಬಾದಾಮಿಗೆ ರೈಟ್ ಇದೆ. ಅದು ಒಂದೊಂದು ಕ್ವಾಲಿಟಿ ಮೇಲೆ ಹೋಗುತ್ತೆ. ಇಷ್ಟೆಲ್ಲ ನಾನು ನಿಮ್ಮ ಒಂದು ಮಾಹಿತಿಗೋಸ್ಕರ ತಿಳಿಸ್ಕೊಟ್ಟೆ. ನಮ್ದು ಇಷ್ಟೊಂದೆಲ್ಲ ಕಾಂಪ್ಲಿಕೇಟೆಡ್ ಆಗಿಲ್ಲ, ತುಂಬಾ ಸಿಂಪಲ್. ಇದಕ್ಕೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದ್ದೀನಿ, ನಿಮ್ಮ ಹತ್ರ ಒಂದು 18,000 ರೂಪಾಯಿ ಇದ್ರೆ ಸಾಕು ಅಂತ. ಈ 18,000 ರೂಪಾಯಿಗೆ ನೀವು ಬಾದಾಮಿನ ತರಬೇಕಾಗುತ್ತೆ. ಮೊದಲನೇದಾಗಿ ನೀವು 1 kg, 2 kg, 5 kg ಈ ರೀತಿ ನೀವು ಬಾದಾಮಿನ ತಗೊಬಂದ್ರೆ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗಲ್ಲ. ಹೋಲ್ಸೇಲ್ ರೇಟಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ಮಿನಿಮಮ್ 25 kg ಒಂದು ಬ್ಯಾಗ್ ಬರುತ್ತೆ. ಅದನ್ನ ತಗೊಂತು ಅಂತ ಹೇಳಿದ್ರೆ ನಿಮಗೆ ಹೋಲ್ಸೇಲ್ ರೇಟೆಲ್ಲ ಕೊಡ್ತಾರೆ. ಬೆಂಗಳೂರಲ್ಲೇನೆ ಇಂಡಿಯಾ ಮಾರ್ಟಲ್ಲಿ ನೀವು ಸರ್ಚ್ ಮಾಡಿ ಗೊತ್ತಾಗುತ್ತೆ, 560-570 ರೂಪಾಯಿಗೂ ಕೂಡ 1 kgಗೆ ಬಾದಾಮಿ, ಕ್ಯಾಲಿಫೋರ್ನಿಯಾ ಬಾದಾಮಿನ ವ್ಯಾಪಾರ ಮಾಡ್ತಾ ಇದ್ದಾರೆ. ಬಲ್ಕಲ್ಲಿ ನಾನು ಹೇಳ್ತಾ ಇರೋದು. ಈಗ ನೀವು ನಿಮ್ಮ ಬಿಸ್ನೆಸ್ಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ನನ್ನ ಒಂದು ಕಾನ್ಸೆಪ್ಟ್ಗೆ ನೀವು ಪ್ರತಿದಿನ 1,000 ರೂಪಾಯಿ ಲಾಭ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮೆಥಡ್ ಹೇಳ್ಕೊಡ್ತೀನಿ. ನೀವು ಯಾವುದು ಹೊಸದಾಗಿ ಹುಡುಕ್ಬೇಕು, ಸರ್ಚ್ ಮಾಡಬೇಕು ಅಂತ ಅವಶ್ಯಕತೆನೇ ಇರಲ್ಲ. ಈಗ ಬಾದಾಮಿಗಳಲ್ಲಿ 560 ರೂಪಾಯಿಗೂ ಸಿಗುತ್ತೆ ಅಂತ ಹೇಳಿದೀನಿ. ನಾವು ಖರೀದಿ ಮಾಡೋಂಥದ್ದು ಕಡಿಮೆ ರೇಟ್ ಬೇಡ. ಯಾಕಂದ್ರೆ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತಾ ಇರೋದು ಒಂದು ಪ್ರೀಮಿಯಂ ಕ್ವಾಲಿಟಿ ಇರಲಿ. ಒಂದು 700 ರೂಪಾಯಿ ಕ್ವಾಲಿಟಿನ ನೀವು ಬಾದಾಮಿನ ಖರೀದಿ ಮಾಡಬೇಕಾಗುತ್ತೆ. 700 ರೂಪಾಯಿ ಬಾದಾಮಿ ಪರ್ kg ಅಂತ ಹೇಳಿದ್ರೆ 25 kgಗೆ 17,500 ರೂಪಾಯಿ ಆಗುತ್ತೆ. ಜೊತೆಗೆ ಪ್ಯಾಕೇಜಿಂಗ್ ಮಾಡೋಕ್ಕೆ PP ಕವರ್ಗಳು ಬೇಕಾಗುತ್ತೆ. ಜೊತೆಗೆ ನಿಮ್ಮ ಓಡಾಟದ ಖರ್ಚು ಎರಡು ಸೇರಿ 500 ರೂಪಾಯಿ ನಾನು ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ. ಹೀಗೆ ಹೇಳಿದ್ದೀನಿ ನಿಮಗೆ 18,000 ರೂಪಾಯಿ ಒಂದು ಸಲ ಬಂಡವಾಳ ಅಂತ, ಅಷ್ಟೇ ಸಾಕು. ಮತ್ತೆ ಅದನ್ನೇ ರೊಟೇಷನ್ ಮಾಡ್ಕೊಂಡು ನೀವು ಬಿಸ್ನೆಸ್ ಮಾಡ್ಕೋಬಹುದು. ಇವಾಗ ಇದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದನ್ನ ನಿಮ್ಮ ಅಕ್ಕಪಕ್ಕನೇ ಇರುವಂತಹ ಹೋಲ್ಸೇಲ್ ಮಾರ್ಕೆಟ್ಗಳಲ್ಲಿ 25 kg ಬಲ್ಕಲ್ಲಿ ತಗೊಂಡ್ಬಂದಿರುವಂತಹ ಬಾದಾಮಿನ PP ಕವರ್ಗಳು ಸಿಗುತ್ತೆ. 1/2 kg ಕವರ್. ಆ ಕವರ್ PP ಕವರ್ ಹೇಗಿರ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ಕ್ವಾಲಿಟಿ ಇರಬೇಕು, ಮುಂದ್ಗಡೆ ಟ್ರಾನ್ಸ್ಪರೆಂಟ್ ಇರಬೇಕು, ಮತ್ತೆ ಜಿಪ್ ಕವರ್ ಇರಬೇಕು. ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಕವರ್ ಇರಲಿ. ಆಮೇಲೆ ಅದ್ರ ಮೇಲೆ ಹಾಕೋದಕ್ಕೆ ಒಂದು ಚಿಕ್ಕ ಸ್ಟಿಕ್ಕರ್ ಅಲ್ಲಿ ಒಂದು ಇನ್ಶೀಲ್ ಇರಲಿ, ಮತ್ತೆ 250 ಗ್ರಾಮ್ ವೆಯ್ಟ್ ಇರಲಿ, ಮತ್ತೆ ಪ್ರೈಸಿಂಗ್ ಇರಲಿ. ಪ್ರೈಸಿಂಗ್ ಎಷ್ಟು ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಎಷ್ಟು ಹಾಕಬೇಕು. ಓಕೆ, ಇಷ್ಟೇ ಬೇಕಾಗುತ್ತೆ. ಸ್ಟಾರ್ಟಿಂಗು 25 kg ಬಾದಾಮಿ ಬ್ಯಾಗ್ ತಂದಿರ್ತೀರಾ, ಅದನ್ನ ನೀವು 1/4 kg ಕವರ್ಗಳಲ್ಲಿ ಫಿಲ್ ಅಪ್ ಮಾಡಬೇಕು. ಮೊದಲನೇ ದಿನ ಮಾಡುವಾಗ ವೇಯಿಂಗ್ ಸ್ಕೇಲ್ ಕೂಡ ಬೇಡ. ಫಸ್ಟು ಒಂದು ವಾರ, ಒಂದು 10 ದಿನ ಕಳೀಲಿ. ನಿಮ್ಗೆ ಸಕ್ಸಸ್ ಆಗಿ ಚೆನ್ನಾಗಿ ಓಡ್ತಾ ಇದೆ ಅನ್ನುವಾಗ ನೀವು ವೇಯಿಂಗ್ ಸ್ಕೇಲ್ ತಗೊಳ್ಳೋದು. ಅಕ್ಕಪಕ್ಕನೇ ಇರುವಂತಹ ಒಂದು ಚಿಕ್ಕ ಚಿಲ್ಲರೆ ಅಂಗಡಿಗಳಲ್ಲಿ ಯಾವುದೋ ಅಂಗಡಿನಲ್ಲಿ ಹೋಗಿ ಒಂದು 1/4 kg ಎಷ್ಟು ಬರುತ್ತೆ ಅಂತ ವೇ ಮಾಡ್ಕೊಳ್ಳಿ, ತೂಕ ಹಾಕೊಂಡು ಅದನ್ನು ತಗೊಬಂದು ನಿಮ್ಮ PP ಕವರ್ ಫಿಲ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ ಎಷ್ಟು ಬರುತ್ತೆ ಅಂತ. ನೆಕ್ಸ್ಟ್ ಬರೋದು ಮಿಕ್ಕಿದೆ ಎಲ್ಲದಕ್ಕೂ ಕೂಡ ನೀವು ಅದನ್ನೇ ಫಿಲ್ ಮಾಡ್ಕೊಳ್ಳಿ. ಜಾಸ್ತಿ ಏನಿರಲ್ಲ. 25 kg ಚೀಲಕ್ಕೆ 100 ಪ್ಯಾಕೆಟ್ಗೆ ನೀವು ಬಾದಾಮಿನ ಫಿಲ್ ಮಾಡ್ಕೋಬೇಕು. 1/4 kg ತರ. ಅಲ್ಲಿಗೆ 25 kg ಬಾದಾಮಿಗೆ 100 1/4 kg ಪೌಚ್ಗಳು ರೆಡಿ ಆಗಿಬಿಡುತ್ತೆ. ಗೊತ್ತಾಯ್ತಲ್ವಾ? PP ಕವರ್ಗಳು ನೀವು 1 ರೂಪಾಯಿದು ಸಿಗುತ್ತೆ, 1.5, 2 ರೂಪಾಯಿ, 2.5 ಹಿಂಗೆಲ್ಲ ಸಿಗುತ್ತೆ. ಹೋಗಿ ನೋಡಿ, ಚೆಕ್ ಮಾಡಿ, ಚೆನ್ನಾಗಿರೋ ಕ್ವಾಲಿಟಿ ತಗೊಳ್ಳಿ. ಟ್ರಾನ್ಸ್ಪರೆಂಟ್ ಆಗಿ ಕಾಣಲಿ, ಅಟ್ರಾಕ್ಟಿವ್ ಆಗಿರಬೇಕು. ಆ ಪೌಚ್ನ ನೋಡಿದ್ರೆ ತಗೋಬೇಕು ಅನ್ನಿಸ್ಬೇಕು. ಆ ರೀತಿಯಾದಂತಹ ಒಂದು ಮ್ಯಾಕ್ಸಿಮಮ್ 2 ರಿಂದ 2.5 ರೂಪಾಯಿ ಇಷ್ಟರಲ್ಲಿ ಒಳಗಡೆ ತಗೊಳ್ಳಿ, ಜಾಸ್ತಿ ಬೇಡ. ಚೆನ್ನಾಗಿರೋದು ತಗೊಳ್ಳಿ. ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಇಂಡಿಯಾ ಮಾರ್ಟ್ ಹೋಗ್ತು ಅಂತ ಹೇಳಿದ್ರೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ. ಅದನ್ನ ತಗೊಳ್ಳಿ. ತಗೊಂಡು ಸ್ಟಿಕ್ಕರಿಂಗು ಅಷ್ಟೇ 50 ಪೈಸಾದಲ್ಲಿ ಒಂದು ಸ್ಟಿಕ್ಕರ್ನ ಮಾಡ್ಕೊಡ್ತಾರೆ.
ಸೊ ಆ ರೀತಿ ಒಂದು ಸ್ಟಿಕ್ಕರಿಂಗ್ನ ಮಾಡ್ಕೊಳ್ಳಿ, ಜಾಸ್ತಿ ದೊಡ್ಡದು ಬೇಡ. ಮುಂದಕ್ಕೆ ನೀವು ಲೈಸೆನ್ಸ್ ತಗೊಂಡು ಮಾಡುವಾಗ, ದೊಡ್ಡ ಮಟ್ಟಕ್ಕೆ ಮಾಡುವಾಗ ಫುಲ್ ಪ್ಯಾಕೇಜಿಂಗೇನೆ ಒಂದು ಬ್ರ್ಯಾಂಡಿಂಗ್ ಇಟ್ಕೊಂಡು ಮಾಡ್ಬೋದು. ಅದ್ರ ಮೇಲೆ ಬರೀ ನಿಮ್ಮದು ಒಂದು ಬ್ರ್ಯಾಂಡ್ ನೇಮು ಅದನ್ನು ಕೂಡ ದೊಡ್ಡದಾಗಿ ಏನೂ ಬೇಡ, ಇನ್ಶಿಲಿಂದನೇ ಶುರು ಮಾಡಿ. ಕ್ವಾಂಟಿಟಿ ಎಷ್ಟಾಗ್ತೀರಾ, 1/4 kg ಮತ್ತು ರೇಟ್, ಈ 3 ಸಾಕು ಸ್ಟಾರ್ಟಿಂಗ್, ಇನ್ನೇನು ಬೇಡ. ಇಷ್ಟನ್ನ ಮಾಡ್ಕೊಳ್ಳಿ, ಇಷ್ಟರಿಂದನೇ ಶುರು ಮಾಡಿ. ಇವಾಗ 100 ಪ್ಯಾಕೆಟ್ ಬಾದಾಮಿಗಳು 1/4 kg ರೆಡಿ ಆಯಿತು. ಈಗ ಎಷ್ಟು ಕೊಡಬೇಕು ಅನ್ನೋದನ್ನ ಹೇಳ್ತೀನಿ. ಮಾರ್ಕೆಟಲ್ಲಿ ನೋಡೋದಾದ್ರೆ ಈ 1/4 kg ಪ್ಯಾಕೆಟ್ಗಳನ್ನ 300, 310, 320, 350 ತರಾವರಿ ರೇಟಲ್ಲಿ ಕೊಡ್ತಾ ಇದ್ದಾರೆ 1/4 kg ಪ್ಯಾಕೆಟ್ಗೆ. ಬಟ್ ನಾನು ಹೇಳ್ಕೊಡ್ತಿರೋ ಮೆಥಡಲ್ಲಿ ಆಗಲೇ ಹೇಳ್ದಂಗೆ 18,000 ರೂಪಾಯಿನ 100 ಡಿವೈಡ್ ಮಾಡಿದ್ರೆ ಒಂದು ಪ್ಯಾಕೆಟ್ಗೆ 180 ರೂಪಾಯಿ ನಿಮ್ಮ ಖರ್ಚು. ನೀವು ಇದನ್ನ ಅಂಗಡಿಯವ್ರಿಗೆ 190 ರೂಪಾಯಿಗೆ ಕೊಟ್ಟರೆ ಸಾಕು. ಒಂದು ಪೌಚ್ಗೆ 10 ರೂಪಾಯಿ ಲಾಭ ಸಾಕು ಸ್ಟಾರ್ಟಿಂಗ್ ಮಾಡುವಾಗ, ಜಾಸ್ತಿ ಲಾಭ ಬೇಡ. ನೀವು ಪ್ಯಾಕೆಟ್ ಮೇಲೆ ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ 250 ರೂಪಾಯಿ ಹಾಕಿ, 1/4 kgಗೆ 250 ರೂಪಾಯಿ. ಬಟ್ ಅವರು ಕೂಡ ಅಂಗಡಿಯವ್ರಿಗೆ ಹೇಳಿ, ಸರ್ ಇದರಲ್ಲಿ 250 ರೂಪಾಯಿ ಹಾಕಿದ್ದೀನಿ, 230 ರೂಪಾಯಿ ಕೊಡಿ ಸರ್ ಅಂತ. 20 ರೂಪಾಯಿ ಕಸ್ಟಮರ್ಗೂ ಕೂಡ ಡಿಸ್ಕೌಂಟ್ ಕೊಟ್ಟಂಗಾಗುತ್ತೆ. ಇವರು 230 ರೂಪಾಯಿ ಮಾರಿದ್ರೆ ಇವ್ರಿಗೆ 40 ರೂಪಾಯಿ ಲಾಭ ಸಿಗುತ್ತೆ. ಒಳ್ಳೆ ಲಾಭ 40 ರೂಪಾಯಿ ಅಂದರೆ. ಒಂದು 10 ಪೌಚ್ ಮಾಡಿಕೊಂಡ್ರು ಕೂಡ ದಿನಕ್ಕೆ 400 ರೂಪಾಯಿ ಬರೀ ಬಾದಾಮಿ ಇದರಲ್ಲೇ ಲಾಭ ಸಿಗುತ್ತೆ. ತರಂಗಿಲ್ಲ ಏನಿಲ್ಲ, 400 ರೂಪಾಯಿ ಲಾಭ. ಸೊ ಹಂಗಾಗಿ ಅವ್ರಿಗೂ ಲಾಭ ಸಿಗುತ್ತೆ, ಅಂಗಡಿಯವರು ಖುಷಿಯಿಂದ ವ್ಯಾಪಾರ ಮಾಡ್ತಾರೆ. ಅಂಗಡಿಯವರು ಹೋಗ್ಬಿಟ್ಟು ಮಾರ್ಕೆಟಲ್ಲಿ ತೊಗೋತೀನಿ ಅಂತ ಹೇಳಿದ್ರೆ ಒಂದು ಅರ್ಧ kg 1 kg ಬಾದಾಮಿ ತೊಗೊತೀನಿ ಅಂತ ಹೇಳಿದ್ರೆ ಲೂಸಲ್ಲಿ ಅವರಿಗೆ ಹೋಲ್ಸೇಲಾಗಿ ಹಾಕೊಡಲ್ಲ. ಅವ್ರಿಗೆ 1,000 ರೂಪಾಯಿನೇ ಬೀಳುತ್ತೆ 1 kg, ಅಷ್ಟು ಡಿಮ್ಯಾಂಡ್ ಇದೆ. ನೀವು ತುಂಬ ಕಮ್ಮಿಗೆ ಹಾಕ್ಕೊಡ್ತೀರಾ, ಮತ್ತು ಪ್ಯಾಕಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ಎಲ್ಲ ನೀವೇ ರೆಡಿ ಕೊಡೋದ್ರಿಂದ ಈಸಿಯಾಗಿ ತೊಗೊಳ್ತಾರೆ. ನೀವು ಇದನ್ನು ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಬೇಕು, ಅವಾಗ ಅದನ್ನು ಅರ್ಥ ಆಗುತ್ತೆ ಅವರಿಗೆ. ಜೊತೆಗೆ ಒಳ್ಳೆ ಕ್ವಾಲಿಟಿ ಬಾದಾಮಿನೂ ಕೊಡ್ತಾ ಇರ್ತೀರಾ, ರಿಪೀಟೆಡಾಗಿ ಕಸ್ಟಮರ್ ಬರ್ತಾ ಇರ್ತಾರೆ. ಸೊ ಗೊತ್ತಾಯ್ತಲ್ಲ ಲಾಜಿಕ್ಕು, ಇದು ತುಂಬ ಇಂಪಾರ್ಟೆಂಟು ಈ ಬಿಸ್ನೆಸ್ಸಲ್ಲಿ. ಇವಾಗ ಎಷ್ಟು ಮಾರ್ಕೋಬೇಕು ಅನ್ನೋದು ಗೊತ್ತಾಯಿತು ಅಲ್ವಾ? 19,000 ರೂಪಾಯಿ ಮಾರ್ಕು ಅಂತ ಹೇಳಿದ್ರೆ ನೀವು ಹಾಕಿರೋದು ಬಂಡವಾಳ 18,000, ನಿಮಗೆ 1,000 ರೂಪಾಯಿ ಲಾಭ ಸಿಗುತ್ತೆ. ಈಗ ಇದನ್ನ ಎಲ್ಲೆಲ್ಲಿ ಮಾರಾಟ ಮಾಡೋದು ಅಂತ ನೋಡೋಣ. ಇದು ಒಂದು ಪ್ರೀಮಿಯಂ ಪ್ರಾಡಕ್ಟ್. ಪ್ರೀಮಿಯಂ ಪ್ರಾಡಕ್ಟ್ ಅಂದರೆ ಅಫಿಷಿಯಲ್ಸ್ ಏರಿಯಾಗಳಲ್ಲಿ ನೀವು ಟಾರ್ಗೆಟ್ ಮಾಡ್ಕೋಬೇಕಾಗುತ್ತೆ. ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳು ಮತ್ತು ಸೂಪರ್ ಮಾರ್ಕೆಟ್ಗಳು ಮತ್ತು ಡ್ರೈ ಫ್ರೂಟ್ ಶಾಪ್ಗಳಲ್ಲೂ ಕೂಡ ನೀವು ಕೊಟ್ಕೋಬಹುದು. ಬಟ್ ಸಾಲವನ್ನು ಕೊಡಬೇಡಿ, ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಮಾಡಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಕೊಂಡು ಬನ್ನಿ. ಅವರಿಗೆ ರಿಪೀಟೆಡ್ ಆಗಿ ಕಾಲ್ ಮಾಡ್ತಿರ್ತಾರೆ. ಇಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಾ, ಕೆಲಸದಿಂದ ಮುಗಿಸ್ಕೊಂಡು ಬಂದು ಪೌಚ್ಗಳಿಗೆ ಫಿಲ್ ಮಾಡಿಕೊಂಡು ಫ್ರೀ ಟೈಮಲ್ಲಿ ಅಕ್ಕಪಕ್ಕದಲ್ಲಿ ಕೊಟ್ಕೊಂಡು ಒಂದು 3 ರಿಂದ 4 ಅವರ್ ಕೆಲಸ, ನಿಮ್ಮ ಸುತ್ತಮುತ್ತನೇ ಒಂದು 2-3 ಕಿಲೋಮೀಟರ್ ಓಡಾಡಿ ಕೊಟ್ಕೊಳ್ಳಿ. ಡೈಲಿ 1,000 ರೂಪಾಯಿ ನೀವು ಲಾಭನೇ ಗಳಿಸ್ಬೋದು. ಬಟ್ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡೋಕ್ಕೆ ಬಿಡಲ್ಲ. ನೀವು ಇದನ್ನ ಮಾರ್ಕೆಟ್ನ ತಿಳ್ಕೋಬೇಕು, ಬಾದಾಮಿ ಬಿಸ್ನೆಸ್ ಬಗ್ಗೆ ತಿಳ್ಕೋಬೇಕು, ಡೀಪಾಗಿ ತಿಳ್ಕೊಳ್ಳಿ. ಎಲ್ಲೆಲ್ಲಿಂದ ಬರುತ್ತೆ, ಯಾವ ರೀತಿ ಬರುತ್ತೆ, ಇದನ್ನು 50 kg 100 kg ಈ ರೀತಿ ಮುಂದಕ್ಕೆ ದೊಡ್ಡ ಮಟ್ಟಕ್ಕೆ ತೊಗೊಂಡು ಲೈಸೆನ್ಸ್ ತೊಗೊಂಡು ದೊಡ್ಡ ಮಟ್ಟಕ್ಕೆ ಬೆಳೀರಿ. ನೀವು ವಿಚಾರನ ತಿಳ್ಕೊಳ್ಳಿ, ನಾಲೆಡ್ಜ್ನ ಪಡ್ಕೊಳ್ಳಿ. ನೀವು ದೊಡ್ಡ ಡ್ರೈ ಫ್ರೂಟ್ ಡಿಸ್ಟ್ರಿಬ್ಯೂಟರೇ ಕೂಡ ಆಗ್ಬೋದು. ಆವಾಗ ನೀವು ಪ್ರತಿದಿನ ಲಕ್ಷ ಆದಾಯ ಗಳಿಸ್ಬೋದು. ತುಂಬ ಜನ ಮಾಡ್ತಾ ಇದ್ದಾರೆ ಈ ರೀತಿ. ತುಂಬ ಬೇಡಿಕೆ ಯಾವತ್ತೂ ಕಡಿಮೆ ಆಗಲ್ಲ. ಬಾದಾಮಿ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಇವತ್ತು ಆರೋಗ್ಯ ಎಷ್ಟು ಹದಗೆಡ್ತಿದೆ ಅಂದರೆ ಜನ ಪ್ರತಿಯೊಬ್ಬರು ಕೂಡ ಈ ಥರದ ಪದಾರ್ಥಗಳಿಗೆ ಬೇಡಿಕೆ ಮುಂದೆ ಎದ್ದು ತುಂಬ ಜಾಸ್ತಿ ಆಗುತ್ತೆ. ಮತ್ತೆ ಡೀಪಾಗಿ ತಿಳ್ಕೊಬಿಟ್ರೆ ಎಲ್ಲೆಲ್ಲಿಂದ ಬರುತ್ತೆ ಅಲ್ಲಿಗೆ ಹೋಗ್ತು ಅಂತ ಹೇಳಿದ್ರೆ ನಿಮಗೆ ಇನ್ನೂ ಕಡಿಮೆ ರೇಟಿಗೆ ಸಿಗುತ್ತೆ. 700 ರೂಪಾಯಿ ತಗ್ತೀರಾ, ನೀವು ಜಾಸ್ತಿ ತೊಗೊಳಕ್ಕೆ ಹೋಗ್ತು ಅಂತ ಹೇಳಿದ್ರೆ ನಿಮಗೆ 650 ರೂಪಾಯಿ ಇದೇ ಕ್ವಾಲಿಟಿನೇ ಸಿಗ್ಬೋದು. ಆ ರೀತಿಯೆಲ್ಲ ಸಾಧ್ಯತೆಗಳಿರುತ್ತೆ. 1 kg 50 ರೂಪಾಯಿ ಲಾಭ ಅಂತ ಹೇಳಿದ್ರೆ 100 kg ಎಷ್ಟಾಯಿತು, 5,000 ರೂಪಾಯಿ ಲಾಭ ಆಯಿತು. ಈ ರೀತಿಯೆಲ್ಲ ನೀವು ಮಾಡ್ಕೊಬೋದು. ಆದರೆ ಆಸಕ್ತಿ ಇರಬೇಕು ನಿಮಗೆ. ಈ ರೀತಿ ಮಾಡೋಂತಹ ಒಂದು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನೀವು ಇದನ್ನು ಮಾಡ್ಬೋದು. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ, ಈ ಬಾದಾಮ್ ಬಿಸ್ನೆಸ್ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಸ್ಟು ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅಕ್ಕಪಕ್ಕ ಅಂಗಡಿಗಳಲ್ಲಿ ಹೋಗಿ, ಡ್ರೈ ಫ್ರೂಟ್ ಅಂಗಡಿಗಳಿಗೆ ಹೋಗಿ, ಹೋಲ್ಸೇಲ್ ಅಂಗಡಿಗಳಿಗೆ ಹೋಗಿ ಬಾದಾಮಿನ ತಗೊಂಡು ಚೆಕ್ ಮಾಡಿ, ಟೇಸ್ಟ್ ಮಾಡಿ, ಮತ್ತು ಅಭಿಪ್ರಾಯಗಳನ್ನ ಪಡ್ಕೊಳ್ಳಿ ಗೊತ್ತಿರೋರಿಂದ. ಇದನ್ನೆಲ್ಲ ತಿಳ್ಕೊಂಡು ಆಮೇಲೆ ಶುರು ಮಾಡಿ. ಮುಂದೆ ದೊಡ್ಡದಾಗಿ ಬೆಳಿಬೇಕು ಅಂತ ಹೇಳಿದ್ರೆ ಈ ರೀತಿ ವಿಚಾರಗಳ ಬಗ್ಗೆ ಸೂಕ್ಷ್ಮವಾಗಿ ನೀವು ಕಲಿಬೇಕು. ಅದು ವಿಭಿನ್ನವಾದಂಥ ಪ್ಯಾಕೇಜ್ಗಳ ಮುಖಾಂತರ ಅರ್ಧ kgದು 1 kgದು ಈ ರೀತಿ ಪ್ಯಾಕೇಜಿಂಗ್ಗಳನ್ನ ಮಾಡಿಕೊಂಡು ಲೈಸೆನ್ಸ್ ತೊಗೊಂಡು ನಮ್ಮ ಕನ್ನಡಿಗರು ಲಕ್ಷ ಸಂಪಾದನೆ ಮಾಡುವಂಥ ದಾರಿನ ರೂಪಿಸ್ಕೋಬೇಕು. ಈ ರೀತಿ ಮಾಡಿ ಅನ್ನೋದು ನನ್ನ ಒಂದು ಮೂಲ ಉದ್ದೇಶ. ನಾನು ಕೂಡ ಇದೆಲ್ಲ ಅಂದ್ಕೊಳ್ತಾ ಇದೆ, ಒಂದು 5 ಲಕ್ಷ ಬಂಡವಾಳ ಬೇಕು ಗುರು, ಒಂದು 10 ಲಕ್ಷ ಬಂಡವಾಳ ಬೇಕು ಗುರು, ಒಂದು ಏನೋ ಒಂದು ಮಾಡಿಬಿಡ್ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂದ್ಕೊಂಡು ತುಂಬ ತಪ್ಪು ನಿರ್ಧಾರಗಳನ್ನ ತೊಗೊಂಡು ಲಕ್ಷಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಕನ್ನಡಿಗರುಗಳು ಈ ರೀತಿ ತಪ್ಪು ಮಾಡ್ಬೋದು ಅನ್ನೋದಕ್ಕೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರೋದು. ನನ್ನ ಚಾನಲಲ್ಲಿ ಪ್ರತಿದಿನ 1,000 ರೂಪಾಯಿನ ಕಡಿಮೆ ಬಂಡವಾಳದಿಂದ ಯಾವ ರೀತಿ ಸಂಪಾದನೆ ಮಾಡ್ಕೊಳ್ಳೋದು ಅನ್ನೋದನ್ನು ಹಲವಾರು ವಿಡಿಯೋಗಳಿದೆ, ಹಿಂದಿನ ವಿಡಿಯೋಗಳಿದೆ, ಹೋಗಿ ನೋಡಿ ಅದನ್ನು ಕೂಡ ತಿಳ್ಕೊಳ್ಳಿ. ನನ್ನ ಚಾನಲಲ್ಲಿ ಬರೋದು ಬರೀ ಬಿಸ್ನೆಸ್ ಐಡಿಯಾಸ್ಗಳು ಮಾತ್ರನೇ. ನಿಮ್ಗೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಬಿಸ್ನೆಸ್ ಬಗ್ಗೆ ಮಾಡಬೇಕು ಅಂತ ಕಲಿಬೇಕು ಅಂತ ಇದ್ದರೆ
ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಪ್ರತಿ ಮಂಗಳವಾರ ನಾನು ಮಾಸ್ಟರ್ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. 40 ನಿಮಿಷ ಫ್ರೀ ಕ್ಲಾಸ್ ಇರುತ್ತೆ. ಇದರಲ್ಲಿ ನಿಮ್ಮ ಕೌಶಲ್ಯದಿಂದ ಬಂಡವಾಳನೇ ಇಲ್ಲದೇನೆ ಯಾವ ರೀತಿ ತಿಂಗಳಿಗೆ 30,000 ರೂಪಾಯಿನ ಸಂಪಾದನೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ನಿಮ್ಮ ಕೆಲಸದ ಜೊತೆನೆ ಇದು ಕೂಡ ಅಟೆಂಡ್ ಮಾಡ್ಕೊಳ್ಳಿ, ಜ್ಞಾನ ಪಡ್ಕೊಳ್ಳಿ. ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಬೇಕು ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಲಿಂಕ್ ಹಾಕಿರ್ತೀನಿ. ಗ್ರೂಪ್ ಜಾಯಿನ್ ಮಾಡ್ಕೊಳ್ಳಿ, ಕಲೀರಿ. ನಮ್ಮ ಕನ್ನಡಿಗರು ಬೆಳಿಬೇಕು ಅನ್ನೋದು ನನ್ನ ಒಂದು ಮೂಲ ಉದ್ದೇಶ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು ಅಥವಾ ಏನೇ ಡೌಟ್ಸ್ಗಳಿದ್ರು ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ವಿಡಿಯೋನ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ನೀವು ಅವರಿಗೆ ಸಹಾಯ ಮಾಡ್ದಂಗಾಗುತ್ತೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಾನು ಹೇಳೋದು ಜಾಣನಾಗು ಕರ್ನಾಟಕ ಜಯಶಾಲಿಯಾಗು. ಹಾಗಾಗಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.